ಪವಿತ್ರ ಗೌಡ ತುಂಬ ಒಳ್ಳೆ ಹುಡುಗಿ ಅಂತ ನಿರ್ಮಾಪಕ ಕೆ ಮಂಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಗಂಡನ ಅಫೇರ್ ಗೊತ್ತಿದ್ರು ಗೊತ್ತಿಲ್ಲದಂತೆ ವಿಜಯಲಕ್ಷ್ಮಿ ಇರಬೇಕಿತ್ತು ಅಂತ ಕೂಡ ಹೇಳಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಅವ್ರನ್ನ ಮಾತನಾಡಿಸಿದ್ದಾರೆ. ಬನ್ನಿ ಏನು ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ಎಸ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಆರೋಪಿಯಾಗಿರುವಂತಹ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ದರ್ಶನ್ ಅವರನ್ನ ತೀರಾ ಹತ್ತಿರದಿಂದ ನೋಡಿದಂತಹ ನಿರ್ಮಾಪಕ ಕೆ ಮಂಜು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಾನು ಅವಾಗಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ, ರೇಣುಕಾಸ್ವಾಮಿ ಅವರ ಕೊಲೆ ಆದಂತಹ ಆ ಫೋಟೋಗಳನ್ನ ನೀವು ನೋಡಿದ್ದೀರಾ ಅಂತ ಹೇಳಿ. ಒಂದಷ್ಟು ಫೋಟೋಗಳು ವೈರಲ್ ಆದವು. ನೋಡಿದ್ದೀನಿ. ಏನು ಅನಿಸ್ತು, ಅದು ಕೊಲೆ ಆಗಿ ಒಂದು ಎರಡನೇ ದಿನದ ಫೋಟೋ ಅಂತ ಕಾಣುತ್ತೆ, ಮೊದಲನೇ ದಿನದ ಫೋಟೋ ಕಾಣಲಿಲ್ಲ. ಅದು ಎರಡನೇ ದಿನದ ಫೋಟೋ ಅಂತ ಕಾಣುತ್ತೆ. ಕೆಲವು ಫೋಟೋಗಳು ವಿಭಿನ್ನವಾಗಿತ್ತು, ನೋವಿತ್ತು. ಸರ್, ಇವಾಗ ನೀವು ಪ್ರೆಸ್ ಮೀಟ್ ಅಲ್ಲಿ ಮಾತಾಡುವಾಗ ನಮ್ಗೆ ಅನಿಸ್ತು ನಿಮ್ಮ ಎಲ್ಲ ಮಾತುಗಳು ದರ್ಶನ್ ತಪ್ಪೇ ಮಾಡಿಲ್ಲ ಅನ್ನೋ ಅರ್ಥದಲ್ಲಿ ನಿಮ್ಮ ತಪ್ಪು ಮಾಡಿಲ್ಲ ಅಂತ ಕಾನೂನಿದೆ ಅಂತ ಹೇಳ್ತಾ ಇದ್ದೀನಿ. ನೀವು ಮಾಧ್ಯಮದವರು ಕೆಲವು ವಿಷಯದಲ್ಲಿ ನಮ್ಮನ್ನು ಚಲಾಕಕ್ಕೆ ಹೋಗ್ತೀರ. ನಾವು ಯಾರನ್ನೂ ಅವ್ರನ್ನ ಫರ ಇಲ್ಲ, ವಿರೋಧ ಇಲ್ಲ. ಈ ವಿಷಯದಲ್ಲಿ ನೀವು ಒಂದು ರಿಜೆಕ್ಟ್ ಆಗಿದೆ ಕೆಲವೊಂದು ಮಾಧ್ಯಮದವರು. ಅಪರಾಧಿ ಹೆಂಗೆ ಹೇಳ್ತೀರಿ ನೀವ್ಯಾರು ಹೇಳೋಕ್ಕೆ? ಜನ ತೀರ್ಮಾನದಲ್ಲಿ ಸಿನಿಮಾ ಕಾಸ್ಕೊಂಡು ನೋಡೋಕ್ಕೆ ನ್ಯಾಯಾಲಯ ಇದೆ, ಕಾನೂನಿದೆ, ಕಾನೂನು ಚೌಕಟ್ಟಲ್ಲಿ ತಿಳಿಸ್ತಾರೆ ನ್ಯಾಯಮೂರ್ತಿಗಳು. ಸುಮ್ಮನೆ ಅವ್ರು ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದಾರ. ಅಯ್ಯೋ, ಸುಮ್ಮನೆ ಇರೋರ್ಲ ಕಳಿಸ್ತಾರಪ್ಪ. ಅದಕ್ಕೆ ಈಗ ನೀವು ತಪ್ಪು ಮಾಡಿದ್ರೆ ಜೈಲಿಗೆ ಕಳಿಸ್ತಾರೆ. ಅದು ಅವ್ನು ಓದ್ ತಕ್ಷಣ, ಪರಪ್ಪನವ್ರು ಓದ್ ತಕ್ಷಣ ಅಪರಾಧಿ ಅಂತನಾ? ಸುಮ್ಮನೆ ಅಂತಲ್ಲಮ್ಮ. ಇಲ್ಲ ನೀವು ಹೇಳೋದಂದರೆ ಹೋದ ತಕ್ಷಣ ಪರಪ್ಪನ ಜೈಲಿಗೆ ಹೋದ ತಕ್ಷಣ ಕೆಟ್ಟಾರ. ಮಹಾತ್ಮ ಗಾಂಧಿ ಜೈಲಿಗೆ ಹೋಗಿದ್ರು, ಅವ್ರು ಕೆಟ್ಟಾರ? ಹಂಗಲ್ಲ. ಅದೆಲ್ಲ ಅದಕ್ಕೆ ಅಂತ ಒಂದು ಇದಿರುತ್ತೆ. ಕಾನೂನು ಚೌಕಟ್ಟಲ್ಲಿ ತಪ್ಪಾದಕ್ಕೆ ಅದಕ್ಕೆ ಕಾನೂನಿದೆ, ನ್ಯಾಯಾಲಯ ಇದೆ, ನ್ಯಾಯಮೂರ್ತಿಗಳಿರ್ತಾರೆ. ಕೋರ್ಟ್ ಇದೆ, ಸಿಟಿ ಕೋರ್ಟ್ ಇದೆ, ಸಿವಿಲ್ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ನ್ಯಾಯಮೂರ್ತಿ ಡಿಸೈಡ್ ಮಾಡ್ತಾರೆ. ನಾವೆಲ್ಲ ಏನಿದೆ, ನಾವು ಅದನ್ನು ಮಾತಾಡೋದು ತಪ್ಪು. ಆಮೇಲೆ ಈ ಥರ ಐರತೆ ಘಟನೆ ಆಗಬಾರ್ದಾಯ್ತು. ಯಾರೇ ಪ್ರಾಣ ಜೀವ ಎಲ್ಲರದು ಒಂದೇ. ಇವತ್ತು ಅವರಾಗಿರ್ಬೋದು, ಇವಾಗ ನೀವು ಕಡಕಟ್ಟಿದ್ದು ಇವರೇ ಮಾಡಿದೆ ಅಂತ ಹೇಳ್ತೀರಾ? ಅಲ್ಲ. ಆಮೇಲೆ 15 ಜನ ಯಾರೊಬ್ಬರು ಆಗಿರ್ಬೋದು. ಬೈ ಚಾನ್ಸ್ ಬೆಲೆ ಏನೋ ಒಂದು ವಿಷಯದಲ್ಲಿ ಏನೋ ಯಾರಾಗಿದ್ರೆ ಗೊತ್ತು. ಅದನ್ನು ನಾವು ಯಾವುದು ಹೇಳೋಕ್ಕಲ್ಲ. ಅದು ಕಾನೂನಲ್ಲಿ FIR ಇರುತ್ತೆ, ಅದನ್ನು ನೋಡ್ಕೊಂಬಾರ್ದ್ರೆ ಒಳ್ಳೇದು ಅಂತ ಹೇಳಕ್ಕೆ. ದರ್ಶನ್ ಅವರ ಬಗ್ಗೆ ಈಗ ಅವರು ಜೈಲಿಗೆ ಹೋದ ಬಳಿಕ ಅಥವಾ ಅವರು ಆರೋಪಿಯಿಂದ ಬಂದ ತಕ್ಷಣ ಒಂದಷ್ಟು ಜನ ಅಲ್ಲಲ್ಲಿ ಮಾತನಾಡ್ಕೊಂಡು ಕೂತ್ಕೊಂಡ್ರು. ಅವರು ಶೂಟಿಂಗಲ್ಲಿ ಹಂಗಿರ್ತಾರೆ, ಹಿಂಗಿರ್ತಾರೆ, ತುಂಬ ರೂಢಾಗಿರ್ತಾರೆ, ಹಿತ್ತಾಳಕ್ಕಿವೆ, ಯಾರ ಮಾತು ಕೇಳಲ್ಲ, ಆ್ಯಂಡ್ ಅವ್ರ ಜೊತೆ ಇರುವಂಥವರು ಸಂಗಡಿಗರು ಸರಿ ಇಲ್ಲ, ಅವ್ರ ಮಾತು ಕೇಳಿ ಈ ಥರ ಆಗ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾರೆ. ನಿಜಕ್ಕೂ ನೀವು ಕಂಡಂತೆ ದರ್ಶನ್ ಹೇಗೆ ಅಂತ ಹೇಳಿ? ನಾವು ದರ್ಶನ್ ಶೂಟಿಂಗ್ ಹೋದಾಗ ನಮ್ಮಿದ್ರೆ ಪ್ರೊಡ್ಯೂಸರ್ ಸಾಹೇಬ್ರೆ ಬರ್ತೀರ 5 ನಿಮಿಷ ಅನ್ನೋರು, ಕೂತ್ಕೊಂಡಿದ್ರು, ಕಾಫಿ ಟೀ ಬೇಕಾ ಕೊಡೋರು. ಊಟದ ಟೈಮ್ಗೆ ಹೋದ್ರೆ ಯಾರೇ ನನಗೆ ಅಂತ ಯಾರಾದರೂ ಊಟ ಮಾಡಿದ್ರೆ ಕಳಿಸಿರಲಿಲ್ಲ. ಈಶ್ವರಿಗೆ ಊಟ ಮಾಡಿ ಕಳಿಸೋಂಥ ವ್ಯಕ್ತಿ. ಆಮೇಲೆ ಅವರು ಅಪಾಯಿಂಟ್ಮೆಂಟ್ ಕೊಡ್ದಲ್ಲಿ ಹೋದ್ರೆ ತಪ್ಪಾಗುತ್ತೆ. ಅವ್ರು ಬೇರೆ ಪ್ರೊಡ್ಯೂಸರ್ಗೆ ತೊಂದರೆ ಆಗುತ್ತೆ, ಶೂಟಿಂಗ್ ತೊಂದರೆ ಆಗುತ್ತೆ. ಅವಾಗ ಏನಾದ್ರು ಬೈ ಚಾನ್ಸ್ ಹೇಳಿರ್ಬೋದೇನೋ ಗೊತ್ತಿಲ್ಲ. ಆಮೇಲೆ ಯಾರಾದ್ರೂ ಆ ರೀತಿ ಅಂತಿರಲಿಲ್ಲ, ಯಾರಿಗೂ ಆ ಥರ ಅನ್ನಲ್ಲ. ಯಾರೇ ಕಲಾವಿದ್ರು ಯಾರಿಗೂ ಅನ್ನಲ್ಲ. ಅದೇನು ಈ ರೀತಿ ಮಾತು ನಾನು ಇವಾಗಲೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ನಾನು ನೋಡ್ದಂಗೆ ಯಾರು ಅಂದಿಲ್ಲ ಅಂತ. ನೀವು ಕೂಡ ಅವ್ರಿಗೆ ಸಿನಿಮಾ ಮಾಡಿದಿರ ಲಂಕೇಶ್ ಪತ್ರಿಕೆ? ಸಿನಿಮಾ ಮಾಡಿದ್ರೆ ಬಂದಲ್ಲಮ್ಮ, ನಾನು ತುಂಬ ಕ್ಲೋಸು, ತುಂಬ ಚೆನ್ನಾಗಿ ಮಾತಾಡಿ ಫಂಕ್ಷನ್ ಸಿಗ್ತಾರೆ. ನಾನು ಆ ಥರ ತುಂಬ ಜಾಸ್ತಿ ಟಚ್ ಇರ್ತಿಲ್ಲ. ನಾನು ಎಲ್ಲ ಕಲಾವಿದ್ರ ಜೊತೆ ತುಂಬ ಇದ್ದೀನಿ. ನಾನು ಯಾರ ಜೊತೆ ತುಂಬ ಪ್ರೀತಿಯಿಂದ ಊಟ ಮಾಡೋಕೆ ಅವ್ರ ಮನೆ ಹೋಗ್ತೆ. ಅವ್ರನ್ನ ಹೊರಗೆ ಬರಬಾರ್ದು ಅಂತ ಹೇಳಿ ಒಂದಷ್ಟು ರಾಜಕಾರಣಿಗಳು ಒಳಗೊಳಗೆ ಕೈವಾಡ ಮಾಡ್ತಿದ್ದಾರೆ, ಒಳಗೊಳಗೆ ಏನೇನೋ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಇದು ನಿಜಾನ? ನಿಮ್ಗೇನಾದ್ರು ಅರಿವಿಗೆ ಬಂದಿದೆಯಾ ಅಂತ ಹೇಳಿ? ಯಾವುದೇ ರಾಜಕಾರಣಿಗಳು ಏನು ಮಾಡಿದ್ರು ಅದಾಗಲ್ಲ. ದರ್ಶನ್ ಅವರು ಇವತ್ತು ಕಷ್ಟದಲ್ಲಿದ್ದಾರೆ, ನಾಳೆ ಅವ್ರಿಗೆ ಒಳ್ಳೇದಾಗುತ್ತೆ. ಅದು ಏನಾಗಲ್ಲ, ಒಳ್ಳೇದಾಗುತ್ತೆ. ಕೆಲವರು ಅಂದ್ಕೊಂಡಿದ್ದಾರೆ ಅಂದ್ಕೊಂಡಿದ್ದಾರಂತೆ, ನನಗೆ ಗೊತ್ತಿಲ್ಲ. ಯಾರೂ ಅಷ್ಟು ಬೇಗ ಕಲಾವಿದ್ರ ಬಗ್ಗೆ, ಸಿನಿಮಾದವ್ರ ಬಗ್ಗೆ ಅಷ್ಟಿಲ್ಲ ಸೀರಿಯಸ್ ತಗೊಳ್ಳಲ್ಲ. ಅವರೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಇರ್ತಾರೆ ಅಂತ ಹೇಳಿ ಕೇಶವತಿ. ಈಗ ಆಕೆ ರೇಣುಕಾಸ್ವಾಮಿ ಕುಟುಂಬದ ಬಗ್ಗೆ ಮಾತಾಡೋದಾದರೆ, ಹಾಗೆ ಕೂಡ 5 ತಿಂಗಳ ಗರ್ಭಿಣಿ, ತಂದೆ ತಾಯಿ ವಯಸ್ಸಾದವರಿದ್ದಾರೆ. ಸೊ ನಿಮ್ಮ ಕಡೆಯಿಂದ ಅವರಿಗೆ ಸಂತಾಪಾತ ಸೂಚಿಸೋದಾದರೆ ಯಾವ ರೀತಿ ಸೂಚಿಸೋಕ್ಕೆ? ಆ್ಯಂಡ್ ದರ್ಶನ್ ಅವರು ಹೊರಗೆ ಬಂದರೂ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಆ ಮಗುಗೂ ಹೆಲ್ಪ್ ಮಾಡಬಹುದು ಅನ್ನೋ ಥರ ಒಂದಷ್ಟು ಜನ ಮಾತನಾಡ್ತಾ ಇದ್ದಾರೆ. ಇವೆಲ್ಲ ಒಂದು ವ್ಯಕ್ತಿತ್ವದ ಬಗ್ಗೆ ಮಾತನಾಡ್ತಾರೆ. ಅಮ್ಮ, ರೇಣುಕಾಸ್ವಾಮಿ ಮಾಡಿದ ತಪ್ಪೆ, ಆದರೆ ಇವತ್ತು ಅವನಿಲ್ಲ. ಆ ತಪ್ಪಿಗೆ ಪಾಯಸ್ತಪ್ಪ ಇವ್ರು ಪಡ್ತಾರೆ. ಆ ಹೆಣ್ಣು ಮಗುಗೆ ಅದು ನಮ್ಮನೆ ಮಗುದಂಗೆ. ಅವ್ರು ಸರ್ಕಾರದಲ್ಲಿ 100 ಪೋಸ್ಟ್ ಇರ್ತದೆ. ದಯವಿಟ್ಟು ಸರ್ಕಾರ ಒಂದು ಪೋಸ್ಟ್ ಕೊಡ್ಬೋದು. ದರ್ಶನ್ ಅವ್ರು ಬಂದಮೇಲೆ ನಮ್ಗೆ ಯಾರಿಗೂ ಹೇಳಿ ಮಾಡಿಸಲ್ಲ. ಆಯಪ್ಪ ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಮಾಡಿಕೊಡ್ತಾರೆ, ಅವ್ರ ತಂದೆ ತಾಯಿ ಮಾಡಿಕೊಡ್ತಾರೆ. ಇದು ಘಟನೆ ಆಗಬಾರ್ದಾಯ್ತು. ಆ ನೋವು ನಮಗೂ ಇದೆ, ಅದರ ಎರಡನೇ ಮಾತಿಲ್ಲ. ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಕುಟುಂಬಕ್ಕೆ, ದರ್ಶನ್ನು ಅವ್ರ ಫ್ಯಾಮಿಲಿಗೆ ಅವ್ರು ಒಳ್ಳೇದು ಮಾಡಿಕೊಡ್ತಾರೆ, ಗ್ಯಾರಂಟಿ, ಎರಡನೇ ಮಾತಿಲ್ಲ. ಆಮೇಲೆ ಜೊತೆಲಿರೋರ್ಗೂ ಮಾಡಿಕೊಡ್ತಾರೆ. ಅಂಥ
ಕಟ್ಟುಕ ದರ್ಶನ ಅಲ್ಲ ನನಗೆ ಗೊತ್ತಿಲ್ಲ. ಹಿರಿಯ ನಟರು ಒಬ್ರು ಹೇಳ್ತಾ ಇದ್ರು, ಎಲ್ಲ ಹೋಗಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾ ಇದ್ದೀರಾ, ಇಲ್ಲಿ ಇವ್ರ ತಾಯಿ, ಹೆಂಡತಿ ಅಥವಾ ತಮ್ಮ ಇವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲದೆ ಈ ಥರ ಇನ್ಸಿಡೆಂಟ್ ಆಗಿರೋದು. ಚಿತ್ರರಂಗದವ್ರು ಯಾರು ಕೂಡ ಅವರನ್ನು ಹೋಗಿ ಮಾತನಾಡಿಸಿ ಸಮಾಧಾನ ಮಾಡಿ ಅಂತ ಹೇಳಿ ದರ್ಶನ್ ಫ್ಯಾಮಿಲಿಗೆ ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಯಾರೂ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಇದು ಕೂಡ ಒಂದು ರೀತಿಯಲ್ಲಿ ಹೌದಲ್ವಾ ಅಂತಂದು ಅನಿಸುತ್ತೆ. ಯಾಕೆ ನೀವು ಯಾರು ಪ್ರಯತ್ನ ಮಾಡಲಿಲ್ವಾ? ಇಲ್ಲ, ಈಗೇನಂದರೆ ನಾವು ದರ್ಶನ್ ಜೈಲಿಗೆ ಹೋದರೆ ಪೊಲೀಸರು ತುಂಬ ರಿಚ್ ಇರ್ತಾರೆ, ಫ್ಯಾಮಿಲಿ ಇರ್ತಾರೆ, ಅವ್ರಿಗೆ ನೊಂದಿರ್ತಾರೆ, ಪದೇ ಪದೇ ಹೋಗಿ ಕೇಳೋದು ನೋವು ಹೋಗುತ್ತೆ ಅವ್ರಿಗೂ. ಅದರಿಂದ ಯಾರು ಹೋಗೋದು ಬೇಡ. ಆಮೇಲೆ ಚಿತ್ರರಂಗ ಅವ್ರಿಗೇನು ಹೊಸ್ತಲ್ಲ, ಎಲ್ಲರೂ ಜೊತೇಲಿರ್ತಾರೆ. ಅದರಿಂದ ಎಲ್ಲ ಅವ್ರು ಏನಾದ್ರು ನನಗೆ ವಿಜಯಲಕ್ಷ್ಮಿ ಆಗ್ಬೋದು ಏನೇ ಆಗಲಿ ಆ ವಿಷಯದಲ್ಲಿ ಯಾವುದೇ ವಿಷಯದಲ್ಲಿದ್ದರೆ ನಾನು 100% ನಾನು ಇರ್ತೀನಿ. ನನ್ನ ವೈಯಕ್ತಿಕ ನಾನು ಜೊತೆ ಸಪೋರ್ಟ್ ಮಾಡ್ತೀನಿ. ಒಳ್ಳೇದಾಗಬೇಕು, ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗಬೇಕು, ಬರೋ ಹುಟ್ಟು ಮಗುಗೆ ಏನಾದ್ರು ಮಾಡಬೇಕು. ನಮ್ಮ ಸರ್ಕಾರದಲ್ಲಿ ದಯವಿಟ್ಟು ಆ ಮಗು ಒಂದು ಕೆಲಸ ಕೊಡಬೇಕು ಅಂತ ನಾನು ಸರ್ಕಾರಕ್ಕೂ ಮನವಿ ಮಾಡ್ತೀನಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಒಳ್ಳೆಯದಾಗಲಿ. ಇದು ನಿರ್ಮಾಪಕ ಕೆ ಮಂಜು ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.